ಇಲ್ಲಿ ಹಾವೇರಿ ಹತ್ರ ಪ್ಲೇಸಸ್ ನೋಡ್ಬೇಕಂತ ಹೊಂಟೀವಿ. ಎಲ್ಲರೂ ರೆಡಿ ಆಗಿದ್ವಿ. ಭಾಳ ಜನ ಆಗಿದ್ದಕ್ಕೆ ನಮ್ಮ ತಂಗಿ ಬರಲಿಲ್ಲ, ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಿತ್ತು. ಈ ಹುಡುಗರಿಗೆ ಸಪ್ರೇಟ್ ಸೀಟ್ ಅನ್ನಕತ್ತಾರ ನೋಡ್ರಿ, ಹಿಂಗಾಗಿ ಬಿಟ್ಟು ಹೊಂಟೀವಿ. ನೋಡ್ರಿ ಕುತ್ಕೊಂಡಾರಾಗಲಿ ಮೋನಿಶಾ ಹರ್ಷು ಕುತ್ಕೊಂಡಾರ. ಹರ್ಷು ನೋಡ್ರಿ, ಹರ್ಷು ಮೋನೀಶ್ ಹಾಯ್ ಮಾಡ. ಇವ್ ನೋಡಿ ಏನ ಮಾಡಕತ್ತ ಕಿತಾಪತಿ. ನೋಡ್ರಿ ಈಗ ಹೊಂಟೀವಿ, ಇಲ್ಲಿ ಹಾವೇರಿ ಹತ್ರ ಹೊಂಟೀವಿ. ಹರ್ಷನ್ ಮಾಡ್ತೀನ್ರಿಪ್ಪ, ಸುಮ್ಮನೆ ಇರಲ್ರಿ ಅವ್ನ ಬಾಯಿ, ಅದಕ್ಕೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿನ. ಅವ್ನ್ದು ಯಾವಾಗೂ ಬಾಯಿ ಸುಮ್ಮನಿರಂಗಿಲ್ಲ. ಹರ್ಷನ್ದು ಅವ್ನಿಗೆ ಬಂದು ಮತ್ತೆ ಬಿಟ್ಟಿತ್ತು. ಇದು ಮೈಸೂರಲ್ಲಿ ತಗೊಂಡಿದ್ದು ನೋಡ್ರಿ. ಈಗ ಹಾವೇರಿ ಹತ್ರ ಒಂದೆರಡು ಪ್ಲೇಸ್ ನೋಡ್ಕೊಂಡ್ ಬರೋಣ ಅಂತ ಹೊಂಟೀವಿ ಎಲ್ಲಾರು. ಹುಡುಗರು ನೋಡ್ರಿ ಮುಂದ್ಗಡೆ ಕುತ್ಕೊಂಡಾರ. ಈಗ ದೀಪಕ, ಮಮ್ಮಿ, ಹರ್ಷು, ಮೋನೀಶ್ ಮತ್ತು ಕಾರ್ತಿಕ್ ನಾವು ಅಷ್ಟೇ ಹೊಂಟೀವಿ. ಯಾಕಂದ್ರೆ ಇಕ್ಕಟ್ಟಾಗುತ್ತೆ ಅಂತ ಹೇಳಿ, ಮತ್ತೊಮ್ಮೆ ಹೋದ್ರಾತ ಎಲ್ಲರೂ ಸೇರಿ ಅಂತ ಹೇಳಿ ಅಲ್ಲಿ ಹೋಗಿಂದ ಮತ್ತೆ ಭೇಟಿ ಆಗ್ತೇನೆ ಫ್ರೆಂಡ್ಸ್. ಹಳ್ಳ ಅಲ್ಲ ಇದು, ಕೆರಿನ ನೀರು, ಮುಂದ್ಗಡೆ ನೀರೈತಿ, ದೊಡ್ಡದೈತಿ ಕೆರಿ. ಬೇಡ ಸಾಕು. ಈ ಕಡೆ ಎಲ್ಲ ನೋಡ್ರಿ ಅಡಿಕೆ ತೋಟ, ಬಾಳಿ ಗಿಡ, ಕಡೆ ನೀರು. ಎಷ್ಟು 15 ಕನಕ ನಿಸರ್ಗಧಾಮ ಅಂತ ಬರ್ದಿದ್ರಲ್ಲಿ. ಫ್ರೆಂಡ್ಸ್ ಬಂತ್ ನೋಡ್ರಿ, ಯಾವಾಗ ನೋಡಿ ನೀವು. ಫ್ರೆಂಡ್ಸ್ ಬಂತ್ ನೋಡ್ರಿ, ಇದು ನಿಸರ್ಗಧಾಮ. ಏನಿದು ಕನಕಲೋಕ, ಕಾಗಿನೆಲೆ ಒಳಗಿರೋದ್ರಿ ಇದು ಕನಕಧಾಮ ಅಂತ ಹೇಳಿ ನೋಡ್ರಿ. ಈ ತರ ಬರ್ತಾರೆ. ಹೊಂಟೆ ನೋಡ್ರಿ, ಇದು ನೋಡ್ರಿ ಕನಕಲೋಕ ಅಂತ ಹೇಳಿ. ಇದು ಕಾಗಿನೆಲೆ ಒಳಗೆ ಐತಿ. ನೋಡಿದ್ದೆ ನಾನು ಗೂಗಲ್ ಒಳಗೆ ಸರ್ಚ್ ಮಾಡಿದ್ನಿ ಮತ್ತು ವಿಡಿಯೋ ನೋಡಿದ್ನಿ ನಾನು ಯೂಟ್ಯೂಬ್ನಾಗ. ಬರ್ಬೇಕು ಅಂದ್ಕೊಂಡಿದ್ನಿ, ಬರೋದಾಗಿದ್ದಿಲ್ಲ. ಇಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೇನೆ ನಿಮ್ಗೆ, ಯಾವ ಥರ ಐತಿ, ಹೆಂಗೆ ಟಿಕೆಟು ಯಾವ ಥರ. ಫ್ರೆಂಡ್ಸ್ ನೋಡ್ರಿ ಈಗ ಬಂದೇವಿ, ನೋಡ್ಬೋದು ನೀವು ಹಿಂದ್ಗಡೆ. ಹೋಗೋಣ. ಟಿಕೆಟ್ ಎಷ್ಟು ದುಡ್ಡು ಅನ್ನೋದನ್ನೆಲ್ಲ ಫ್ರೆಂಡ್ಸ್ ನೋಡ್ರಿ ಇಲ್ಲೆಲ್ಲ ಬರ್ದಾರ. ಮಕ್ಕಳಿಗೆ 10 ರೂಪಾಯಿ, ವಯಸ್ಕರಿಗೆ 20 ರೂಪಾಯಿ, 12 ವರ್ಷ ಮೇಲ್ಪಟ್ಟದವ್ರಿಗೆ ಈ ಥರ ಟಿಕೆಟ್ ಇರ್ತೈತಿ ನೋಡ್ರಿ. ಇಲ್ಲಿ ಮುಂಜಾನೆ 9:30 5:30 ಇರ್ತೈತಿ ಟಿಕೆಟ್ ಕೊಡುವ. ಯಾವಾಗ ಕೊಡ್ತಾರಂದ್ರೆ ಬೆಳಗ್ಗೆ 9 ಸ್ಟಾರ್ಟು, 5:30 ಇರ್ತೈತಿ. ನೋಡ್ಬೋದು ನೀವು ಇಲ್ಲಿ. ಬರ್ರಿ ಹೋಗೋಣ್ರಿ ಈಗ. ಫ್ರೆಂಡ್ಸ್ ನೋಡ್ರಿ ಇಲ್ಲೆಲ್ಲ ಸುತ್ತಲೂ ಈ ಥರ ಐತಿ. ಕಾರ್ ತೊಗೊಂಡು ಬಂದೀವಿ ನಾವು. ನೋಡ್ಬೋದು ನೀವು ಇಲ್ಲೆಲ್ಲ ಹಾಕ್ಯಾರ, ಸಿಬ್ಬಂದಿಯೊಂದಿಗೆ ಸಹಕರಿಸಿ ಇದೆಲ್ಲ ಈ ಥರ ಹಾಕಿರ್ತಾರೆ ನೋಡ್ಬೋದು. ನೋಡ್ರಿ ಫ್ರೆಂಡ್ಸ್ ಈ ಥರ ಐತಿ ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಂದ ಐತಿ. ಮಕ್ಳನ್ನ ಕರ್ಕೊಂಡು ಬಂದ್ರೆ, ಈಗ ರಜಾ ಐತಿ ಹೆಂಗಿದ್ರು ಈ ಥರ ನಾವು ಮಕ್ಳನ್ನ ಕರ್ಕೊಂಡು ಬಂದ್ರೆ ಭಾಳ ಖುಷಿ ಪಡ್ತಾರೆ. ಸಖತ್ ಚೆನ್ನಾಗೈತಿ ಅನ್ಸುತ್ತೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಈ ಥರ ಎಲ್ಲ ಪ್ರಾಣಿಗಳು. ಕೂಡಾಕ್ ನೋಡ್ರಿ ಈ ಥರ ಐತಿ. ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ
ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದ ಮಗು ತಿಮ್ಮಪ್ಪನೊಂದಿಗೆ ತಂದೆ ಬೀರಪ್ಪಗೌಡ ಮತ್ತು ತಾಯಿ ಬಚ್ಚಮ್ಮ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನೋಡ್ಬೋದು ನೀವು. ರಾಮಧಾನ್ಯ ಕುಟೀರ ಅಂತ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಯಾವ ಥರ ಐತಿ. ಭೂಮಿಯಲ್ಲಿ ದೊರೆತ ನಿಧಿಯನ್ನು ದೇವಾಲಯ ನಿರ್ಮಿಸಲು ಶಿಲ್ಪಿಗೆ ತಿಮ್ಮಪ್ಪ ನಾಯಕ ನೀಡುತ್ತಿರುವುದು. ದೊರೆತ ಕನಕವನ್ನು ಪ್ರಜೆಗಳ ಹಿತಕ್ಕಾಗಿ ದಾನ ಮಾಡಿದ್ದರಿಂದ ತಿಮ್ಮಪ್ಪ ನಾಯಕನನ್ನು ಕನಕದಾಯಕನೆಂದು ಕರೆಯತೊಡಗಿದರು ಅಂತ ಬರ್ದಾರ. ಅದರ ಬಗ್ಗೆ ಎಲ್ಲ ಬರ್ದಾರ ನೋಡ್ರಿ ಈ ಪಕ್ಕಕ್ಕೆ. ಸುತ್ತಲೂ ಇದು ಗಾರ್ಡನ್. ಆರಾಮ್ ಸಾಯಂಕಾಲ ಬರ್ಬೋದಿತ್ತು. ಕನಕನಾಯಕ ಯುದ್ಧ ಭೂಮಿಯಲ್ಲಿ ಅರೆಪ್ರಜ್ಞಾ ಸ್ಥಿತಿಯಿಂದ ಎಚ್ಚೆತ್ತು ಅಲ್ಲಿನ ಸಾವು ನೋವುಗಳಿಂದ ವಿಚಲಿತಗೊಂಡು ಯುದ್ಧ ನೀತಿಯನ್ನು ವಿರೋಧಿಸಿ ಅಧಿಕಾರ ಮೋಹ ತೊರೆದು ಶ್ರೀ ಹರಿಯ ದಾಸರಾಗಿ ಕನಕದಾಸರದ್ದು. ಇದು ಕನಕದಾಸರದ್ದು ನೋಡ್ರಿ ಫ್ರೆಂಡ್ಸ್. ನೋಡ್ಬೋದು ಈ ಥರ ಐತಿ. ಹಿಂಗೆಲ್ಲ ಎಲ್ಲ ಮಾಹಿತಿ ಅದ್ರೊಳಗೆ ಅದ್ರ ಪಕ್ಕಕ್ಕೆ ಬರ್ದಾರೆಲ್ಲ ನೋಡ್ರಿ. ಈ ಥರ ಐತಿ ಫ್ರೆಂಡ್ಸ್. ನೋಡ್ರಿ ಕನಕದಾಸರು ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿದ್ದ ವ್ಯಾಸರಾಯರ ಬಳಿಗೆ ಹೋಗಿ ದಾಸ ದೀಕ್ಷೆ ಕರುಣಿಸಬೇಕೆಂದು ಕೇಳಿದಾಗ ವ್ಯಾಸರಾಯರು ಕುರುಬನಿಗೇಕೋ ಕೋಣನ ಮಂತ್ರ ಎನ್ನುತ್ತಾರೆ. ಕನಕದಾಸರು ಅದೇ ಮಂತ್ರ ಜಪಿಸಿದಾಗ ಪ್ರತ್ಯಕ್ಷನಾದ ಕೋಣದಿಂದ ಕಾಲುವೆಗೆ ಅಡ್ಡಿಯಾದ ಬಂಡೆಯನ್ನು ವ್ಯಾಸರಾಯರ ಅಣತಿಯಂತೆ ಒಡೆಸುತ್ತಿರುವುದಂತಿದು ನೋಡ್ರಿ. ಈ ಥರ ಬರೆದು ಹಾಕ್ಯಾರ ಫ್ರೆಂಡ್ಸ್. ಎಲ್ಲ ಥರ ನೋಡ್ಬೋದು. ಇದೆಲ್ಲ ಸೈಡ್ ನೋಡೋಣ ಬರ್ರಿ, ನಿಮಗೆ ತೋರಿಸ್ತೀನಿ ನಿಮ್ಗೆ. ಈ ಕಡೆ ಅದಾವ ಫ್ರೆಂಡ್ಸ್. ಇಲ್ಲೆಲ್ಲ ಸಂಗೀತ ನೃತ್ಯ ಕಾರಂಜಿ ಅಂತಿದು. ಶ್ರೀ ಕನಕದಾಸರು ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಹೋದಾಗ ಪುರೋಹಿತರು ದೇವಾಲಯ ಪ್ರವೇಶ ನಿಷೇಧಿಸಿದಾಗ ಕನಕದಾಸರ ಭಕ್ತಿ ಶಕ್ತಿಗಳಿಂದ ಮೆಚ್ಚಿದ ಶ್ರೀಕೃಷ್ಣ ಗೋಡೆ ಒಡೆದು ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ದರ್ಶನ ನೀಡಿರುವುದು ಅಂತ ಇದು ನೋಡ್ರಿ. ಬರೆದು ಹಾಕ್ಯಾರ ಫ್ರೆಂಡ್ಸ್. ನೋಡ್ರಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲೆಲ್ಲ ಆ ಕನಕದಾಸರದ ಬಗ್ಗೆ ಎಲ್ಲನೂ ನಿಮ್ಗೆ ಮಾಹಿತಿ ಸಿಗುತ್ತಿಲ್ಲಿ. ಮನುಷ್ಯ ಮಾಡುವುದೆಲ್ಲವೂ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಆದ್ದರಿಂದ ವೃತ್ತಿಯಲ್ಲಿ ಯಾವುದೇ ತಾರತಮ್ಯ ಸಲ್ಲದು ಎಂದು ನುಡಿದ ಕನಕದಾಸರ ಸಮಾನತೆ ಸಂದೇಶ ಸಾರಕ್ಕೆ ನೋಡ್ರಿ. ಈ ಥರ ನಿಮಗೆ ನೋಡ್ಬೋದು ಮೂರ್ತಿಗಳನ್ನು. ಕನಕದಾಸರು ಮೌಢ್ಯತೆಯನ್ನು ಪ್ರಶ್ನಿಸಿ ವೈಚಾರಿಕ ನೆಲೆಯಲ್ಲಿ ನಿಂತು ಅನೇಕ ಅನಿಷ್ಟ ಪದ್ಧತಿಗಳನ್ನು ಖಂಡಿಸಿರುವುದು ಕನಕದಾಸರದ್ದು ನೋಡ್ರಿ. ಇಲ್ಲಿ ಮೂರ್ತಿ ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಬರೆದು ಹಾಕ್ಯಾರ. ಇಲ್ಲಿ ನೋಡ್ರಿ, ಮಾನವ ನಿರ್ಮಿತ ಜಾತಿ ಮತ ಪಂಥಗಳಲ್ಲಿ ಮೇಲು ಕೀಳೆಂಬ ಭೇದ ಸಲ್ಲದು. ಆತ್ಮ ಯಾವ ಕುಲ, ಜೀವ ಯಾವ ಕುಲವೆಂದು ಕನಕದಾಸರು ಸಂದೇಶ ನೀಡಿರುವುದು. ಭಾಳ ದೊಡ್ಡದೈತಿ ಫ್ರೆಂಡ್ಸ್. ಇದು ಅಲ್ಲಿಯೂ ಐತಿ ನೋಡ್ಬೋದು ನೀವು. ಎಲ್ಲ ಸುತ್ತಲೂ ಇದೆಲ್ಲ ಗಾರ್ಡನ್. ನಮ್ಮ ಮಕ್ಕಳನ್ನ ಆರಾಮ್ಸೆ ಕರ್ಕೊಂಡು ಬಂದು ಕೂಡ್ಬೋದು. ಸಿಕ್ಕಾಪಟ್ಟೆ ದೊಡ್ಡದೈತಿ. ಕನಕದಾಸರು ರಚಿಸಿದ ನಳಚರಿತ್ರೆ ಆದರ್ಶ ಪ್ರೇಮ ಹಾಗೂ ಆದರ್ಶ ದಾಂಪತ್ಯ ಕುರಿತು ಹೇಳುತ್ತದೆ. ನಳ ಮಹಾರಾಜ ಹಂಸದ ಮೂಲಕ ಕಳುಹಿಸಿದ ಪ್ರೇಮ ಸಂದೇಶವನ್ನು ದಮಯಂತಿ ಆಲಿಸುತ್ತಿರುವುದು ನೋಡ್ರಿ ಫ್ರೆಂಡ್ಸ್. ಎಷ್ಟು ಚಂದ ಐತಿ ನೋಡ್ಬೋದು ನೀವು ಗಾರ್ಡನ್. ಇನ್ನೂ ಅಲ್ಲಿ ಒಳಗಡೆ ಫುಲ್ ಐತಿ. ಆಮೇಲೆ ಹೋಗ್ತೀನಿ ಅಲ್ಲಿ ಒಂದು ರೌಂಡು. ಈಗ ಇಲ್ಲೆಲ್ಲ ತೋರ್ಸಕತ್ತೆ ನೋಡ್ರಿ ನಿಮ್ಗೆ. ಈ ಥರ ಐತಿ. ಅಲ್ಲದಾರವರು ದೀಪಕ್ ಅವರೆಲ್ಲ ಹೋಗ್ಯಾರ ನೋಡ್ರಿ ಫ್ರೆಂಡ್ಸ್. ಈ ಥರ ಸೈಡೆಲ್ಲ ಅದ್ರ ಬಗ್ಗೆ ಬರೆದು ಮೂರ್ತಿಗಳನ್ನೆಲ್ಲ ಅದ್ರ ಬರೆದಿದ್ದು ಯಾವ ಥರ ಐತಲ್ಲ ಅದ್ರ ಪ್ರಕಾರ ಮೂರ್ತಿಗಳನ್ನು ನೋಡ್ಬೋದು ನಾವಿಲ್ಲಿ. ತುಂಬ ದೊಡ್ಡದೈತಿ ಫ್ರೆಂಡ್ಸ್. ನಾವು ಸಾಯಂಕಾಲ ಬರಬೇಕಿತ್ತು, ಸಾಯಂಕಾಲ ಬರೋದು ಆಗಂಗಿಲ್ಲ ಅಂಥೇಳಿ ಈಗ ಬಂದೀವಿ.
ಸಾಯಂಕಾಲ ಬಂದರೆ ಇನ್ನೂ ರಶ್ ಇರುತ್ತೆ. ಇದು ಒಂಥರ ತಂಪತ್ನಾಗ ಬರ್ತಾರೆ ಎಲ್ಲರೂ. ಒಂದು ಸ್ವಲ್ಪ ಬಿಸಿಲು ಐತಿ, ಈ ಥರ ಐತಿ. ಕೂಡಕ್ಕೆಲ್ಲ ನಿಮಗೆ ಚೆನ್ನಾಗಿತ್ತು ನೋಡ್ಬೋದು. ಇಲ್ಲೆಲ್ಲ ಸುತ್ತಮುತ್ತಲು ನೀವು ಚಿಕ್ಕೇರಿ ಸುತ್ತಮುತ್ತಲು ಹಂಸಬಾವಿ, ಹಿರೇಕೆರೂರು ಎಲ್ಲರೂ ಬರ್ಬೋದು. ಇಲ್ಲಿ ರಾಣೆಬೆನ್ನೂರು, ಹಾವೇರಿ ಇದಿರೋದು ಕಾಗಿನೆರೆ ಹತ್ರ. ಮಹಾದೇವಪುರದಲ್ಲಿ ಕಾವೇರಿ ನದಿಯನ್ನು ದಾಟುವ ಸಂದರ್ಭದಲ್ಲಿ ಕಾಯಿಲೆಯಿಂದ ಬಳಲುತ್ತಿದ್ದ ಕನಕದಾಸರನ್ನು ದೋಣಿಯಿಂದ ಇಳಿಸುತ್ತಾರೆ. ಆಗ ಕನಕದಾಸರು ಬಾಳೆ ಎಲೆ ಮೇಲೆ ನದಿ ದಾಟಿದ ಸಂದರ್ಭ ಅಂತ ನೋಡ್ರಿ ಫ್ರೆಂಡ್ಸ್. ಈ ಥರ ಐತಿ. ಇಲ್ಲೆಲ್ಲ ಸುತ್ತಲೂ ಭಾಳ ದೊಡ್ಡದೈತಿ ಗಾರ್ಡನ್. ಅಯ್ಯ, ಮಕ್ಕಳಿಗೆ ಆಟ ಅಂದ್ರೆ ಭಾಳ ಖುಷಿ. ಆಟದ್ದು ಅದಾವು ಫ್ರೆಂಡ್ಸ್ ಇಲ್ಲಿ ನೋಡ್ರಿ. ತುಂಬ ಚೆನ್ನಾಗೈತಿ ಫ್ರೆಂಡ್ಸ್. ಹುಡ್ಸಿದ ತಪ್ಪಾಗಿತ್ತು ನೋಡ್ರಿ. ದಾಸವಾಳ ಗಿಡ ಎಲ್ಲ ಅದ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಹೆಂಗೈತಿ, ಮಸ್ತ್ ಐತಿ ನೋಡ್ರಿ. ಮೋನು ಬಾಯ್ಲಿ. ತೊಗೊಂಡು ಬಂದು ಊಟ ಮಾಡ್ಬೋದು. ನಾವು ಅದೊಂದು ಮಿಸ್ ಮಾಡಿಬಿಟ್ವಿ, ಯಾಕಂದ್ರೆ ಲೇಟ್ ಆಗೈತಿ ಅಂಥೇಳಿ ಬಂದುಬಿಟ್ವಿ. ಭಾರಿ ಮಸ್ತ್ ಐತಿ. ದೀಪು ಇಲ್ಲಿ ಫೋಟೋ ಮಸ್ತ್ ಬರ್ತೈತೆ ನೋಡು. ಹಾಂ ಹೋಗ್ಲಿ ಫ್ರೆಂಡ್ಸ್. ಆಟದ್ದು ಅದಾವ ಮಕ್ಕಳಿಗೆ. ಬಿಸಿಲು ಭಾಳ ಐತಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಮಸ್ತ್ ಐತಿ ಇವು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಿದ್ದೆ ಮಾಡ್ಕೊತಿಲ್ಲ ಆರಾಮ್ಸೆ ಅದ ಫ್ರೆಂಡ್ಸ್. ನೋಡ್ರಿ ಎಷ್ಟು ಚೆನ್ನಾಗೈತಿ, ತಂಪು ಭಾರಿ ಮಸ್ತ್ ಐತಿ ಫ್ರೆಂಡ್ಸ್. ಇಲ್ಲಿ ಯಾರ ಹತ್ರ ಇದ್ರೆ ಬಂದು ಹೋಗ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸೂಪರ್ ಐತಿ, ಭಾರಿ ಚೆನ್ನಾಗೈತಿ. ಮಕ್ಕಳು ನೋಡ್ರಿ ಇಲ್ಲಿ ಆಟ ಆಡಕತ್ತಾರ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದೈತಿ ಗಾರ್ಡನ್, ಭಾರಿ ಚಂದ ಐತಿ. ಮಳೆ ನೃತ್ಯ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಎಷ್ಟು ಸೂಪರ್ ಐತಿ ಅಂದ್ರೆ ಭಾಳ ದೊಡ್ಡದೈತಿ. ನೋಡ್ರಿ ಫ್ರೆಂಡ್ಸ್, ಮಕ್ಕಳಿಗೆ ಆಟ ಆಡೋವೆಲ್ಲ ಅದಾವ. ಎಲ್ಲರ ಸಾಯಂಕಾಲ ಬಂದ್ರಂಕರು ನಿಮ್ಗೆ ನೆರಳಿರುತ್ತೆ, ಆರಾಮ್ಸೆ ಕೂತ್ಕೊಂಡು. ಮಧ್ಯಾಹ್ನ ಬಂದ್ರೆ ಊಟ ತೊಗೊಂಡು ಊಟ ಮಾಡಿ ರೆಸ್ಟ್ ಮಾಡಿ ಹೋಗ್ಬೋದು. ಮತ್ತು ಸಾಯಂಕಾಲ ಬಂದರೆ ಮಕ್ಕಳಿಗೆ ಆಟ ಆಡಿಸಿ ಆರಾಮ್ಸೆ ಕೂತ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗೈತಿ ಗಾರ್ಡನ್. ಸುತ್ತಮುತ್ತಲು ನೀವು ಯಾರಾದರೂ ಇದ್ರೆ ಇಲ್ಲಿ ಬಂದು ಹೋಗ್ಬೋದು. ಮಕ್ಕಳು ಈಗ ರಜಾ ಐತಿ, ಅವರಿಗೂ ಬೇಜಾರಾಗಿರ್ತೈತಿ ಮನ್ಯಾಗ ಕೂತ್ಕೊಂಡು. ಈ ಥರ ಮಕ್ಕಳನ್ನ ಕರ್ಕೊಂಡು ಬಂದರೆ ಅವ್ರಿಗೂ ಎಂಜಾಯ್ಮೆಂಟ್ ಮಾಡ್ಬೋದು, ನಾವು ಎಂಜಾಯ್ ಮಾಡ್ಬೋದು. ನೋಡ್ರಿ ಅಷ್ಟು ಚೆನ್ನಾಗೈತಿ ಅಂದ್ರೆ ಅಷ್ಟು ಚೆನ್ನಾಗೈತಿ. ಭಾಳ ದೊಡ್ಡದೈತಿ ಫ್ರೆಂಡ್ಸ್. ಅಷ್ಟು ಸಣ್ಣದಂತಲ್ಲ ಇದು, ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಸಖತ್ ಚೆನ್ನಾಗಿ ಭಾಳ ಇಷ್ಟ ಆಯ್ತು ನನಗೆ ಈ ಗಾರ್ಡನ್. ಮಕ್ಕಳು ಭಾರಿ ಖುಷಿ ಆಗ್ತಾರೆ ಸಾಯಂಕಾಲ ಟೈಮ್ ಬಂದ್ರೆ. ನೋಡ್ರಿ ಇಲ್ಲಿ ಜೋಕಾಲಿ ಅದೆಲ್ಲ ಆಟ ಆಡೋದೆಲ್ಲ ಐತಿ ನಿಮ್ಗೆ. ಈ ಥರ ಮಕ್ಕಳಿಗೆ ಆಟ ಆಡೋಂಥವು ಎಲ್ಲ ಅದಾವು. ಅದಕ್ಕೆ ಓಡಿ ಹೊಂಟಾರ ನೋಡ್ರಿ ಮೋನೀಶ್. ಫ್ರೆಂಡ್ಸ್ ನನಗೆ ಭಾಳ ಖುಷಿ ಆಯ್ತು. ಇನ್ನೊಂದು ಸಾರಿ ಬರ್ಬೇಕು ಅನ್ಸಾಕತ್ತೈತಿ, ಅಷ್ಟು ಚೆನ್ನಾಗೈತಿ. ಸಾಯಂಕಾಲ ಟೈಮ್ನಾಗ ಇಲ್ಲಿ ಬಂದು ಹೋಗಬೇಕು, ಆರಾಮ್ಸೆ ಕುತ್ಕೊಂಡು ಹೋಗ್ಬೋದು. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಮಾವಿನ ಗಿಡ ಎಲ್ಲ ಇದಾವ್ರಿ ಫ್ರೆಂಡ್ಸ್. ಇಲ್ಲಿ ಗಿಡಗಳು ಭಾಳ ಅದಾವು. ಸಖತ್ ಎಂಜಾಯ್ಮೆಂಟ್ ಸಿಗುತ್ತೆ ಇಲ್ಲಿ, ಮಕ್ಕಳಿಗಾಯ್ತು ದೊಡ್ಡವ್ರಿಗಾಯ್ತು. ನನಗೂ ಸಖತ್ ಇಷ್ಟ ಆಗೈತಿ. ಆಟದ ಈ ಥರ ಅದಾವು. ಮಕ್ಕಳಿಗೆ ಆಟ ಆಡೋಂತಹ ಜೋಕಾಲಿ ಐತಿ ನೋಡ್ರಿ, ಜಾರು ಬಂಡಿ. ಮಧ್ಯಾಹ್ನ ಹೊತ್ತು ಬಂದೇವಿ, ಹಿಂಗಾಗಿ ಬಿಸಿಲು ಭಾಳ ಐತಿ. ಸಾಯಂಕಾಲ ಟೈಮ್ ಬರಬೇಕು, ಮಕ್ಕಳಿಗೆ ಆಟ ಆಡೋಕೆ ಭಾರಿ ಮಸ್ತ್ ಅದಾವ. ಬಿಸಿಲು ಸಾಯಂಕಾಲ ಬರಬೇಕಿತ್ತು ಅಂದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಕಾದ್ಬಿಟ್ಟಾವು.
ಅಲ್ಲಿ ಹೋಗ್ಯಾರ ನೋಡ್ರಿ ಮೋನೀಶ್ ಅವರು. ಇಲ್ಲೆಲ್ಲ ಆಟದ ಬಿಟ್ಟಾರ ನೋಡ್ರಿ. ಈ ಥರ ಅದಾವ ಫ್ರೆಂಡ್ಸ. ಇಲ್ಲಿ ಆಟ ಆಡಕತ್ತಾರ ನೋಡ್ಬೋದು. ಇಲ್ಲೆಲ್ಲ ಅದಾವ ಫ್ರೆಂಡ್ಸ್ ಆಟ ಆಡೋದು. ಮಕ್ಳಿಗೆ ಕರ್ಕೊಂಡು ಬಂದು ನೀವು ಈ ಮಕ್ಕಳನ್ನ ಆಟ ಆಡೋಕೆ ಬಿಟ್ಟು ನೀವು ಆರಾಮ್ಸೆ ಕುತ್ಕೋಬೋದು. ತುಂಬ ಚೆನ್ನಾಗೈತೆ. ಅಪ್ಪಿ ಇಲ್ಲೆಲ್ಲ ಅದಾವ ನೋಡಿ, ಆಡ್ ಬರ್ರಿ ಇವನ ಚೊಕ್ಕಾಲಿ. ಅದು ಬೇಡ ಬಾ, ಚೆನ್ನಾಗಿಲ್ಲ, ಅದು ಬಿಸಿ ಐತಿ, ಅದು ಬೇಡ ಬಾ. ಬರ್ರಿ ಇಲ್ಲಿ ಬರ್ರಿ, ಜೋಕಾಲಿ ಆಡ್ರಿ ಜೋಕಾಲಿ. ಕುಂದರ್ ಮೋನು ಜೋಕಾಲಿ ಆಡಕತ್ತ ನೋಡ್ರಿ. ಕುತ್ಕೊಂಡಿನ ಸಾಕಾಗಿ ಅವ್ರಿನ್ನೂ ಅಲ್ಲಿದ್ದಾರೆ, ಬರಾಕತ್ತಾರ ನೋಡ್ರಿ. ಯಾವ ಥರ ಐತೆ ಫ್ರೆಂಡ್ಸ್, ಸಾಕಷ್ಟು ಚೆನ್ನಾಗೈತಿಲ್ಲ ಎಲ್ಲ ಸುತ್ತಮುತ್ತಲು ಯಾವ ಥರ ಐತೆ ನೋಡ್ರಿ. ಕುತ್ಕೊಂಡಾರ ಸುಸ್ತಾಗಿ ಕುಂತ್ರ, ಸಾಯಂಕಾಲ ಬರ್ಬೇಕು ಅಂದ್ರೆ ಚೆನ್ನಾಗಿರುತ್ತೆ. ಹೆಂಗೆ ಕುಂತಾರ ನೋಡ್ರಿ ಇಲ್ಲಿ. ಮತ್ತು ಇಷ್ಟಕ್ಕೆ ಸುಸ್ತಾಗಿ ಹೆಂಗೆ ಕುಂತಿರಲ್ಲ. Super. ಸೊ ಈಗ ಹೊಂಟೇವಿ ಮನೀಗ. ಯಾವ ಥರ ಅದಾವ ಗಿಡಗಳು, ಒಂದು ಕೂಡ್ಬೋದು. ಎಲ್ಲರೂ ಊಟಕ್ಕೆ ತೊಗೊಂಡು ಬಂದಾರ್ರಿ ಇಲ್ಲಿ ಫ್ರೆಂಡ್ಸ್. ನಾವು ತರಲಿಲ್ಲ, ನಮ್ಮ ಪ್ಲ್ಯಾನಿಂಗ ಬೇರೆ ಇತ್ತು ಹಿಂಗಾಗಿ. ಹೊಂಟ್ವಿ ಫ್ರೆಂಡ್ಸ್ ಈಗ. ಎಲ್ಲಿ? ಹೌದಾ? ಫ್ರೆಂಡ್ಸ್ ಐಸ್ ಕ್ರೀಮ್ ನೋಡ್ರಿ, ಬಿಸಿಲು ಭಾಳ ಇತ್ತು ಹಿಂಗಾಗಿ ಐಸ್ ಕ್ರೀಮ್ ತಿನ್ನಾಕತ್ತೀವಿ. ಎಲ್ಲರೂ ಐಸ್ ಕ್ರೀಮ್ ತಿನ್ನಾಕತ್ತಾರ. ನೀನು ಐತೆ ಮೋನು ಐಸ್ ಕ್ರೀಮ್ ತಿನ್ನಾಕತ್ತಾನ. ಮೋನಿಶ್ ಹೆಂಗಂತೀವ? ಡಬಲ್ ರೇಟ್ ಅಂದ್ರೆ 10 ಕಸದ ತೊಟ್ಟಿ ಹಾಕ್ಯಾರ ನೋಡ್ರಿ.
ಐಸ್ ಕ್ರೀಮ್ ಇಲ್ಲೇ ಒಳಗಡೆನೇ ಸಿಗ್ತಾವು, ಹಿಂಗಾಗಿ ತೊಗೊಂಡ್ವಿ. ಭಾಳ ಅಂದ್ರೆ ಭಾಳ ಬಿಸಿಲಿತ್ತು, ಹಿಂಗಾಗಿ ಏನಾರ ತಣ್ಣಂದು ಕುಡಿಬೇಕು ತಿನ್ನಬೇಕು ಅನಿಸಿತ್ತು, ಹಿಂಗಾಗಿ ಐಸ್ ಕ್ರೀಮ್ ತೊಗೊಂಡಿದ್ವಿ ಎಲ್ಲರೂ. ಮೋನು ಐಸ್ ಕ್ರೀಮ್ ತಿನ್ನಕತ್ತ ನೋಡ್ರಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ರಿ ಐಸ್ ಕ್ರೀಮ್ ತಿನ್ನಕತ್ತೀವಿ, ಕುತ್ಕೊಂಡು ತಿನ್ನಕತ್ತಾರ ಐಸ್ ಕ್ರೀಮ್. ಮೋನಿಶಾ, ದೀಪಕ್ಕ, ಮಮ್ಮಿ, ನಮ್ಮ ತಮ್ಮ ಹರ್ಷು ಮುಂದೆ ಹೋದ್ರು ನೋಡ್ರಿ. ಫ್ರೆಂಡ್ಸ್ ಇದು ಸಿಕ್ಕಾಪಟ್ಟಿ ದೊಡ್ಡದೈತಿ. ನಾವು ಇನ್ನೂ ಒಂದು ಅರ್ಧ ಭಾಗ ನೋಡಿವೇನ ಅನ್ಸುತ್ತೆ. ನಮ್ಗೆ ಹೋಗೋಕ್ಕಾಗಲಿಲ್ಲ ಬಿಸಿಲಿರೋದ್ರಿಂದ. ಭಾಳ ದೊಡ್ಡದೈತಿ ಫ್ರೆಂಡ್ಸ್. ಇಲ್ಲೆಲ್ಲ ನೋಡ್ರಿ ಮುಂದೆ ನೋಡ್ಕೊಂಡು ಬರೋಣ ಅಂತ ಹೊಂಟೀವಿ. ಅದೇನಂತ ಗೊತ್ತಿಲ್ಲ, ಹಿಂಗಾಗಿ ನೋಡ್ಕೊಂಬರೋಣ ಅಂತ ಹೊಂಟೀನಿ. ಕ್ಯಾಂಟೀನ್ ಇದು ಓಪನ್ ಇಲ್ಲ ಫ್ರೆಂಡ್ಸ್. ನೋಡ್ರಿ ಚೇರು ಟೇಬಲ್ಲು ಏನಾದ್ರು ಊಟಕ್ಕೆ ತಂದ್ರೆ ಆರಾಮ್ಸೆ ಕುಂತು ಊಟ ಮಾಡ್ಬೋದು. ಹೊರಗಡೆ ಚೆನ್ನಾಗೈತಿ. ಹಾಂ ಈ ಥರ ಐತಿ. ಭಾಳ ದೊಡ್ಡದು. ಗೇಟ್ ಹೊರಗೆ ಹೊಂಟೀವಿ ಫ್ರೆಂಡ್ಸ್. ಆಯಿತು. ಮೋನೀಶ್ ಬಾ ನೋಡು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹೊಸಬ್ರು ಏನಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಅಂದ್ರೆ ನಾನು ಹಾಕುವಂಥ ವಿಡಿಯೋಸು ನಿಮಗೆ ಬಂದು ಮುಟ್ತಾವು, ನೀವು ನೋಡ್ಬೋದು. ಇದು ಹಾವೇರಿ ಹತ್ರ ಐತಿ, ಕಾಗಿನೆಲೆ ಅಂತ ಹೇಳಿ ಬರ್ತೈತಿ. ಅಲ್ಲಿ ಇರೋದಿದು ಕನಕಲೋಕ ಅಂತ ಹೇಳಿ. ಒಂದ್ಸಾರಿ ನೋಡ್ಕೊಂಬರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.